ಈ ವಿಡಿಯೋ ನೋಡಿದ್ಮೇಲೆ ಯಾರು ಕೂಡ ಸಾಫ್ಟ್ವೇರ್ಗಾಗಲಿ ಎಡಿಟಿಂಗ್ಗಾಗಲಿ ಯಾರು ಕೂಡ ₹1 ಖರ್ಚು ಮಾಡೋಂಗಿಲ್ಲ. ಯಾಕಂದ್ರೆ ಈಗ ನಾನು ಹೇಳೋ 5 AI ಟೂಲ್ಸ್ ಕೂಡ ಎಲ್ಲಾನು ಫ್ರೀ ಇದೆ. ಇದರಲ್ಲಿ ಮೊದಲನೇದಾಗಿ ಬರುತ್ತೆ AI ಚಾಟ್ ಜಿಪಿಟಿ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತೇ ಇರುವಂತದ್ದು. ಇದರಲ್ಲಿ ನೀವು ಎಲ್ಲಾ ತರದ ಕೆಲಸಗಳನ್ನ ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಈ AI ನ ಆಬ್ವಿಯಸ್ಲಿ ಎಲ್ಲರೂ ಕೂಡ ಯೂಸ್ ಮಾಡಿರ್ತೀರಾ, ತುಂಬಾ ಜನ ಯೂಸ್ ಮಾಡ್ತೀರಾ ಅಂತ ಒಂದು ಅಪ್ಲಿಕೇಶನ್ ಆಗಿದ್ದು, ನಿಜವಾಗ್ಲೂ ಇದು ನಿಮ್ಮ ಎಲ್ಲ ಕೆಲಸವನ್ನ ಫ್ರೀ ಆಗಿ ಮಾಡಿಕೊಡುತ್ತೆ. ನಿಮ್ಮ ಎಡಿಟಿಂಗ್ ಆಗಿರ್ಬೋದು, ಥಂಬ್ನೇಲ್ ಕ್ರಿಯೇಷನ್ ಆಗಿರ್ಬೋದು, ಫೋಟೋ ಎಡಿಟಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಇದರಲ್ಲಿ ಕೇಳಿದ್ರೆ ಇನ್ಸ್ಟೆಂಟ್ಲಿ ನೀವು ಆನ್ಸರ್ನ ಪಡ್ಕೊಳ್ಬೋದು. ಇದನ್ನ ನೀವು ಒಂದ್ಸಲಿ ಚೆಕ್ಔಟ್ ಮಾಡಿ. ಸ್ಟಡಿ ಪರ್ಪಸ್, ರಿಸರ್ಚ್ ಪರ್ಪಸ್, ಮತ್ತೊಂದು ನಿಮ್ಮ ಎಲ್ಲ ಕೆಲಸಗಳಿಗೂ ಇದು ವರ್ಕೌಟ್ ಆಗುತ್ತೆ. ನೀವು ಇದನ್ನ ಒಂದ್ಸಲಿ ಚೆಕ್ಔಟ್ ಮಾಡಿ ನೋಡಿ. ಎಕ್ಸಾಂಪಲ್ಗೆ ನಾನು ಏನಾದರೂ ಸರ್ಚ್ ಮಾಡ್ತಾ ಹೋಗ್ತೀನಿ ಅಥವಾ ಏನಾದರೂ ಟೈಪ್ ಮಾಡ್ತಾ ಹೋಗ್ತೀನಿ, ನಾನು ಕೇಳೋ ಎಲ್ಲ ಕ್ವಶನ್ಗೂ ಇನ್ಸ್ಟೆಂಟ್ಲಿ ಆನ್ಸರ್ನ ಮಾಡುತ್ತೆ. ಈಗ ನಾನು ಏನಾದರೂ ಹೌ ಟು ಮೇಕ್ ಚಿಕನ್ ಬಿರಿಯಾನಿ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಅದರ ಆನ್ಸರ್ನ ಇಮಿಡಿಯೇಟ್ಲಿ ಕೊಡುತ್ತೆ. ಇದು ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೆಲವೊಮ್ಮೆ ನೀವು ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ ಎಲ್ಲಾನು ನಿಮಗೆ ರಿಲೇಟೆಡ್ ಆನ್ಸರ್, ನೀವು ಏನೇ ಕ್ವಶನ್ ಕೇಳಿದ್ರು ಇನ್ಸ್ಟೆಂಟ್ಲಿ ಆನ್ಸರ್ ಸಿಗುತ್ತೆ. ನಿಮ್ಮ ಅಸೈನ್ಮೆಂಟ್ ಆಗಿರ್ಬೋದು, ನಿಮ್ಮ ನೋಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ AI ಈಸಿಯಾಗಿ ನಿಮಗೆ ಮಾಡಿಕೊಡ್ತಾ ಹೋಗುತ್ತೆ. ಇದರಲ್ಲಿ ನೀವು ರೆಸ್ಯೂಮೆನ ಕ್ರಿಯೇಟ್ ಮಾಡ್ಬೋದು, ಇಮೇಲ್ಸ್ನ ಡ್ರಾಫ್ಟ್ ಮಾಡ್ಬೋದು, ಇನ್ಸ್ಟಾಗ್ರಾಮ್ಗೆ ಕ್ಯಾಪ್ಷನ್ ಆಗಿರ್ಬೋದು, ಯೂಟ್ಯೂಬ್ ಕ್ಯಾಪ್ಷನ್ ಆಗಿರ್ಬೋದು, ಯೂಟ್ಯೂಬ್ ಸ್ಕ್ರಿಪ್ಟ್ ಐಡಿ ಆಗಿರ್ಬೋದು, ಇನ್ನೂ ಹಲವಾರು ಎಲ್ಲ ಕೆಲಸಗಳನ್ನ ಈ ಚಾಟ್ ಜಿಪಿಟಿ ಆರಾಮಾಗಿ ಮಾಡಿಕೊಡುತ್ತೆ ನಿಮಗೆ. ಬೇಸಿಕಲಿ ಈ ಚಾಟ್ ಜಿಪಿಟಿ ಲೇಜಿ ಪೀಪಲ್ಸ್ಗೆ ತುಂಬಾ ವರ್ಕ್ ಆಗುತ್ತೆ. ಯಾಕಂದ್ರೆ ನಾವು ಮಾಡೋ ಎಲ್ಲ ಕೆಲಸನೂ ಈ ಒಂದು AI ಮಾಡ್ಕೊಟ್ಬಿಡುತ್ತೆ. ನೆಕ್ಸ್ಟ್ ಬರುತ್ತೆ ಕ್ಯಾನ್ವಾ AI. ಇದರಲ್ಲಿ ಎಲ್ಲಾ ಗ್ರಾಫಿಕ್ ಡಿಸೈನ್ ಅನ್ನ ಈಸಿಯಾಗಿ ಮಾಡ್ಕೊಳ್ಬಹುದು. ಇದರಲ್ಲಿ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಇದೆ. ನೀವು ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ನ ಟ್ರಯಲ್ ಅಲ್ಲಿ ತಗೊಂಡು ನೀವು ಯೂಸ್ ಮಾಡಿ ನೋಡಬಹುದು. ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಥಂಬ್ನೇಲ್ ಎಡಿಟಿಂಗ್ ಆಗಿರ್ಬೋದು, ಮತ್ತೆ ಮ್ಯಾಜಿಕ್ ಎರೇಸರ್, ಎಲ್ಲಾ ತರದ ಆಪ್ಷನ್ಸ್ ಕೂಡ ಇದೆ. ಇದರಲ್ಲಿ ಒಂದ್ಸಲ ಚೆಕ್ಔಟ್ ಮಾಡಿ. ತುಂಬಾ ಯೂಸ್ಫುಲ್ ಆದಂತ ಆ್ಯಪ್ ಇದು. ಅಂಡ್ ದೆನ್ ಥಂಬ್ನೇಲ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಯೂಟ್ಯೂಬ್ ಅಲ್ಲಿ ಥಂಬ್ನೇಲ್ ಎಲ್ಲ ನೀವು ನೋಡಿರ್ತೀರಾ, ಅಟ್ರಾಕ್ಟಿವ್ ಥಂಬ್ನೇಲ್ ನ ಇದರಲ್ಲಿ ಟೆಂಪ್ಲೇಟ್ ಸಿಗುತ್ತೆ. ಆರಾಮಾಗಿ ಯೂಸ್ ಮಾಡಿಕೊಂಡು ನೀವು ಅಟ್ರಾಕ್ಟಿವ್ ಥಂಬ್ನೇಲ್ ವಿಡಿಯೋ ಎಡಿಟ್ ನ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಮೊದಲೆಲ್ಲ ನಾನು ಕೂಡ ಥಂಬ್ನೇಲ್ ಮಾಡೋಕ್ಕೆ 2 to 3 hours ತಗೊಳ್ತಿದ್ದೆ. ನಿಜವಾಗ್ಲೂ ಈ ಕ್ಯಾನ್ವಾ AI ಬಳಸ್ತಾ ಇದ್ದಾಗಿಂದ ನಾನು ವಿತಿನ್ 30 minutes ಅಲ್ಲಿ ಎಲ್ಲ ಥಂಬ್ನೇಲ್ ವರ್ಕ್ನ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಟೆಂಪ್ಲೇಟ್ಸ್ ಸಿಗುತ್ತೆ, ಈಸಿಯಾಗಿ ನೀವು ಅದರಲ್ಲೇ ಚೇಂಜಸ್ನ ಮಾಡ್ಕೊಳ್ಬೋದು. ಫಾಂಟ್ನ ಚೇಂಜ್ ಮಾಡೋದಾಗಿರ್ಬೋದು, ಫೋಟೋನ ಚೇಂಜ್ ಮಾಡೋದಾಗಿರ್ಬೋದು, ಆರಾಮಾಗಿ ನಿಮ್ಮ ಒಂದು ರಿಪ್ಲೇಸ್ಮೆಂಟ್ನ ಮಾಡಿದ್ರೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಈ ಒಂದು AI ಅಪ್ಲಿಕೇಶನ್. ನೆಕ್ಸ್ಟ್ AI ಟೂಲ್ ಬರುತ್ತೆ 11 Labs. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರ್ಬೋದು. ಇದರಲ್ಲಿ ತುಂಬಾ ಯೂಸ್ಫುಲ್ ಆದಂತ ಒಂದು ವಿಚಾರ ಏನಪ್ಪಾ ಅಂತಂದ್ರೆ AI ಆಡಿಯೋನ ಜನರೇಟ್ ಮಾಡ್ಬೋದು. ನೀವು ಟೆಕ್ಸ್ಟ್ ಕೊಟ್ರಿ ಅಂತಂದ್ರೆ AI ವಾಯ್ಸ್ ಔಟ್ಪುಟ್ ನ ಬರುತ್ತೆ. ಈಸಿಯಾಗಿ ನೀವು ಇದನ್ನ ಯೂಟ್ಯೂಬ್ ವಿಡಿಯೋಸ್ಗೆ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋಸ್ಗೆ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ಯಾರಿಗೆಲ್ಲ ಯೂಟ್ಯೂಬ್ ಮುಂದೆ ಬಂದ್ಬಿಟ್ಟು ಈ ತರ ಫೇಸ್ ರಿವೀಲ್ ಮಾಡಿ ಮೈಕ್ ಹಿಡ್ಕೊಂಡು ಮಾತಾಡಕ್ಕೆ ಯಾರಿಗೆಲ್ಲ ಭಯ ಇರುತ್ತೆ, ಸೊ ಅವರು 11 Labs ನ ಯೂಸ್ ಮಾಡಬಹುದು. ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. AI ವಾಯ್ಸ್ ಓವರ್ ನ ಜನರೇಟ್ ಮಾಡುತ್ತೆ, ಹ್ಯೂಮನ್ ರಿಯಲಿಸ್ಟಿಕ್ ಆಗಿ ಬರ್ತಾ ಇರೋದ್ರಿಂದ. ಸೊ ಅದನ್ನ ನೀವು ಒಂದ್ಸಲ ಚೆಕ್ಔಟ್ ಮಾಡಿ. ಇನ್ನು ನೆಕ್ಸ್ಟ್ ಟೂಲ್ ಬರುತ್ತೆ ಕ್ಯಾಪ್ಕಟ್ AI. ಸೊ ಇದರಲ್ಲಿ ನೀವು ತುಂಬಾ ತರದ ಎಡಿಟಿಂಗ್ ಫೀಚರ್ಸ್ ನ ನೋಡಬಹುದು. AI ಎರೇಸರ್ ಆಗಿರ್ಬೋದು, ಅದರಲ್ಲಿ ಸಿಗೋಂತ ಎಫೆಕ್ಟ್ಸ್, ಟ್ರಾನ್ಸಿಷನ್ ಎಫೆಕ್ಟ್ಸ್, ಓವರ್ಲೇಸ್, ನಿಜವಾಗ್ಲೂ ನೀವು ತುಂಬಾ ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಯಾಕಂದ್ರೆ ನಾನು ಕೂಡ ಕ್ಯಾಪ್ಕಟ್ ಅಲ್ಲೇನೆ ಯೂಸ್ ಮಾಡೋದು. ಸೊ ಇದರಲ್ಲಿ ಎಲ್ಲಾ ಎಡಿಟಿಂಗ್ ವರ್ಕ್ಸ್ ಸಿಂಪಲ್ ಆಗಿ ಆಗೋಗುತ್ತೆ. ನೀವು ಬೇರೆ ಬೇರೆ ತರದ ಕೈನ್ ಮಾಸ್ಟರ್ ಮತ್ತೆ ಬೇರೆ ಬೇರೆ ತರ ಯೂಸ್ ಮಾಡ್ತಾ ಹೋಗ್ತೀರಾ, ಬಟ್ ಆದ್ರೆ ನನಗೆ ಬೆಸ್ಟ್ ಅನ್ಸಿದ್ದು ಹಾನೆಸ್ಟ್ಲಿ ಇದರಲ್ಲಿ ವಾಯ್ಸ್ ಕಟ್ ಮಾಡ್ಬೋದು, ಮ್ಯೂಸಿಕ್ ಆಡ್ ಮಾಡ್ಬೋದು, ಟ್ರಾನ್ಸಿಷನ್ ಆಡ್ ಮಾಡ್ಬೋದು, ಇದರಲ್ಲಿ ಆಟೋ ಕ್ಯಾಪ್ಷನ್ಸ್ ನ ಈಸಿಯಾಗಿ ಆಡ್ ಮಾಡ್ಬೋದು. ಇನ್ನೊಂದು ಬೆನಿಫಿಟ್ ಏನಂದ್ರೆ ಕ್ಯಾಪ್ಷನ್ಸ್ ನ ಆಟೋ ಎಡಿಟ್ ಅದೇ ಮಾಡೋದ್ರಿಂದ ಸೊ ನಿಮ್ಗೆ ಆಡಿಯನ್ಸ್ ಬೆಟರ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ನೀವು ಹೇಳೋ ಕಂಟೆಂಟ್ ಅವರಿಗೆ ಒಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಹೋಗುತ್ತೆ. ಸಿಂಪಲ್ ಅಂಡ್ ಆರಾಮಾಗಿ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ, ಈಸಿಯಾಗಿ ಮುಗ್ದೋಗುತ್ತೆ ಎಲ್ಲ ಕೆಲಸನೂ. ಸೊ ಇದನ್ನೊಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಟೂಲ್ ಬರುತ್ತೆ ಜೆಮಿನಿ AI ಅಂತ ಹೇಳ್ಬಿಟ್ಟು. ಈ ಜೆಮಿನಿ AI ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಇದನ್ನ ನಾವು ಫೋಟೋ ಜನರೇಟರ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಇದರ ಇನ್ನೊಂದು ಜೆಮಿನಿ ವಿಯೋ ಎಲ್ಲರೂ ಕೂಡ ಯೂಸ್ ಮಾಡಿರ್ತಾರೆ. ಇದು ಕೂಡ ವಿಡಿಯೋ ಜನರೇಷನ್ಗೆ ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವೇನಾದ್ರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಅಥವಾ ರೀಲ್ಸ್ ಕ್ರಿಯೇಟರ್ ಏನಾದ್ರೂ ಆಗಿದ್ರೆ ಈ ಟೂಲ್ನ ನೀವು ನಿಜವಾಗ್ಲೂ ಯೂಸ್ ಮಾಡಲೇಬೇಕು. ಯಾಕಂದ್ರೆ ನೀವು ಚಾಟ್ ಜಿಪಿಟಿಯಿಂದ ಸ್ಕ್ರಿಪ್ಟನ್ನ ರೆಡಿ ಮಾಡಿದ್ರೆ ಆಯ್ತು, ಇನ್ಸ್ಟೆಂಟ್ಲಿ ನಿಮ್ಗೆ ಬೇಕಾಗಿರೋಂಥ ವಿಡಿಯೋ ಔಟ್ಪುಟ್ ಈಸಿಯಾಗಿ ಜನರೇಟ್ ಆಗುತ್ತೆ ವಿತ್ ರಿಯಲಿಸ್ಟಿಕ್ ಕಂಟೆಂಟ್ ಅನ್ನ ಕೊಡ್ತಾ ಹೋಗುತ್ತೆ. ನನಗನ್ಸಿದ ಮಟ್ಟಿಗೆ ಚಾಟ್ ಜಿಪಿಟಿ ಫೋಟೋ ಜನರೇಟರ್ಗೆ ಹೆಲ್ಪ್ಫುಲ್ ಆಗ್ಬೋದು, ಬಟ್ ವಿಡಿಯೋ ಜನರೇಟರ್ಗೆ ಬಂದರೆ ಜೆಮಿನಿ AI ಏನು ವಿಯೋ ಇದೆಯಲ್ಲ ತುಂಬ ಯೂಸ್ಫುಲ್ ಆ್ಯಂಡ್ ಅದು ಈಸಿಯಾಗಿ ಅವೈಲೇಬಲ್ ಇದೆ. ಆ್ಯಂಡ್ ದಿನಕ್ಕೆ 3 ವಿಡಿಯೋ ಮಾತ್ರನೇ
ಮಾಡಕ್ ಸಿಗೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲ AI ಟೂಲ್ಸ್ ನಾನು ತಿಳಿಸಿದ್ದೀನಿ. ನಿಜವಾಗ್ಲೂ ಇವು ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡ್ತವೆ ಅಂಡ್ ದೆನ್ ನಿಮ್ಮ ಕೆಲಸವನ್ನು ಕೂಡ ಕಮ್ಮಿ ಮಾಡ್ತವೆ. ನೀವು ಈ ಟೂಲ್ಸ್ ನ ಯೂಸ್ ಮಾಡಿದ್ರೆ ಆರಾಮಾಗಿ ನಿಮ್ಮ 4 to 5 ಅವರ್ಸ್ ವರ್ಕ್ ನ ನಿಜವಾಗ್ಲೂ ಲಿಟ್ರಲಿ 1 ಅವರ್ ಇಂದ 2 ಅವರ್ ಗೆ ರೆಡ್ಯೂಸ್ ಮಾಡಬಹುದು. ಈ ಟೂಲ್ಸ್ ನ ಎಲ್ಲಾನು ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಆರಾಮಾಗಿ ನೀವು ಔಟ್ಪುಟ್ ನ ತಗೊಳ್ಬಹುದು. ಹಾನೆಸ್ಟ್ಲಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಒಂದೇ ಒಂದು ಲೈಕ್ ಮಾಡಿ. ನೀವು ಇದರಲ್ಲಿ ಯಾವ AI ಟೂಲ್ ನ ಈ ಮುಂಚೆ ಬಳಸಿದ್ರಿ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಗೆ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು.